ಈ ವಿಡಿಯೋ ನಿಮ್ಮ ಪ್ರತಿ SIP ಬಗ್ಗೆ ಒಂದು ಕ್ವಶನ್ ಮಾಡುತ್ತೆ. ಸ್ಟಿಲ್ ಸ್ಕ್ರೋಲ್ ಮಾಡಿದ್ರೆ ಯು ಆರ್ ಮಿಸ್ಸಿಂಗ್ ಎ ಬಿಗ್ಗೆಸ್ಟ್ ಇನ್ವೆಸ್ಟಿಂಗ್ ಸೀಕ್ರೆಟ್ ಟುಡೇ. ನೀವು ಪ್ರತಿ ತಿಂಗಳು 10,000 ರೂಪಾಯಿ SIP ಮಾಡ್ತೀರಾ, ಡಿಸಿಪ್ಲಿನ್, ಕನ್ಸಿಸ್ಟೆಂಟ್, ಪರ್ಫೆಕ್ಟ್. ಆದರೆ 10 ವರ್ಷ ಆದ್ಮೇಲೆ ಒಬ್ಬ ಇನ್ವೆಸ್ಟರ್ 23 ಲಕ್ಷ ಪ್ರಾಫಿಟ್ ಮಾಡಿದ್ರೆ ಮತ್ತೊಬ್ಬ 28 ಲಕ್ಷ ಮಾಡ್ತಾನೆ. ಹಾಗಾದ್ರೆ ಸೇಮ್ ಮಾರ್ಕೆಟ್, ಸೇಮ್ SIP, ಡಿಫರೆಂಟ್ ರಿಸಲ್ಟ್ ಯಾಕೆ? ಸೊ 5 ಲಕ್ಷ ಕಮ್ಮಿ ಆಗಿದ್ದಾದ್ರೂ ಯಾಕೆ? ಹೀಗಾದ್ರೆ ನೀವು ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಥವಾ ಒಬ್ಬ ಇನ್ನೋಸೆಂಟ್ ಇನ್ವೆಸ್ಟರ್? ದೇರ್ ಇಸ್ ಅ ಸ್ಮಾರ್ಟರ್ ವೇ. ಕೊನೆ ತನಕ ವಿಡಿಯೋ ನೋಡಿ, ನಾನು ನಿಮ್ಗೆ ರಿವೀಲ್ ಮಾಡ್ತೀನಿ. ಮೋಸ್ಟ್ ಪೀಪಲ್ ಬ್ಲೈಂಡ್ಲಿ ಬಿಲೀವ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಸಹಿ ಹೇ ಅಂತ ಹೇಳ್ತಾರೆ. ಬಟ್ ದ ಟ್ರುತ್ ಏನಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಹಿಡನ್ ಕಾಸ್ಟ್ ಇರುತ್ತೆ. ಅದು ನಿಮ್ಮ ರಿಟರ್ನ್ಸ್ ನ ಸ್ಲೋಲಿ ಕಮ್ಮಿ ಮಾಡುತ್ತೆ. ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಎಕ್ಸ್ಪೆನ್ಸ್ ರೇಷಿಯೋ, ಫಂಡ್ ಮ್ಯಾನೇಜರ್ ಇರ್ತಾರೆ, ಫಂಡ್ ಮ್ಯಾನೇಜರ್ ಫೀಸ್ ಪ್ಲಸ್ ಅಡ್ಮಿನ್ ಕಾಸ್ಟ್ ಸೇರಿದ್ರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ ಗೆ 1 to 2% ಫೀಸ್ ಆನ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಜಸ್ಟ್ ಈ 1 to 2% ಫೀಸ್ 10 ವರ್ಷಕ್ಕೆ ನೀವು ಕನ್ಸಿಡರ್ ಮಾಡಿದ್ರೆ 4 ರಿಂದ 5 ಲಕ್ಷ ರೂಪಾಯಿ ಲಾಸ್ ಅಲ್ಲಿ ಇರ್ತೀವಿ. ಜೊತೆಗೆ ಎಕ್ಸಿಟ್ ಲೋಡ್, ವಿಡ್ರಾ ಮಾಡಕ್ಕೆ ಮುಂಚೆ 1 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ 1% ಪೆನಾಲ್ಟಿ ಆಗುತ್ತೆ ನಿಮ್ಮ ಹೂಡಿಕೆ ಮೇಲೆ. ಸೊ ದೆನ್ ವಾಟ್ ಈಸ್ ದ ಸ್ಮಾರ್ಟರ್ ವೇ? So it's not trading, it's not timing, it's not a fancy stock picking, but it is called ETF, exchange traded funds. ETF behaves same like mutual fund but trades like a stock. Lower cost irutte, no exit load, transparent irutte, full control ನಮ್ಮ ಹ್ಯಾಂಡ್ಸ್ ಅಲ್ಲಿ ಇರುತ್ತೆ. ಯಾವಾಗಾದ್ರೂ ಬೈ ಮಾಡಬಹುದು, ಯಾವಾಗಾದ್ರೂ ಸೆಲ್ ಮಾಡಬಹುದು. ಸೇಮ್ ಇಂಡೆಕ್ಸ್ ಫಂಡ್ಸ್ ಮ್ಯೂಚುವಲ್ ಫಂಡ್ ಬದಲು ಇಂಡೆಕ್ಸ್ ETF ನಲ್ಲಿ ಹೂಡಿಕೆ ಮಾಡ್ತೀರಾ ಅಷ್ಟೇ. ರಿಮೆಂಬರ್, ಈ 1 to 2% ಕಾಸ್ಟ್ ಲುಕ್ ಸ್ಮಾಲ್ ನೌ, ಬಟ್ 10 ವರ್ಷಕ್ಕೆ ಇಟ್ ಕ್ಯಾನ್ ಸ್ಟೀಲ್ ಯುವರ್ ವೆಕೇಶನ್ ಆರ್ ಎ ಕಾರ್ ಆರ್ ಎ ಕಂಪೌಂಡಿಂಗ್ ಡ್ರೀಮ್ ಅಂತಾನೆ ಹೇಳ್ಬೋದು. ಸೊ ಡೋಂಟ್ ಜಸ್ಟ್ ಇನ್ವೆಸ್ಟ್, ಬಟ್ ಇನ್ವೆಸ್ಟ್ ಇಂಟೆಲಿಜೆಂಟ್ಲಿ. ಇದು ನಿಮ್ಗೆ ಯಾರು ಹೇಳದ ಒಂದು SIP ಸೀಕ್ರೆಟ್. ಕಮೆಂಟ್ ಮಾಡಿ ETF ಅಂತ, ಐ ವಿಲ್ ಸೆಂಡ್ ಯು ಇಂಡೆಕ್ಸ್ ಫಂಡ್ ETF ಡೀಟೇಲ್ಸ್. ಆಲ್ಸೋ ಫಾರ್ವರ್ಡ್ ಮಾಡಿ ನಿಮ್ ಫ್ರೆಂಡ್ಸ್ಗೆ, ಯಾಕಂದ್ರೆ ಅವ್ರಿಗೂ ಗೊತ್ತಾಗ್ಲಿ ಸರಿಯಾದ ಇನ್ವೆಸ್ಟ್ಮೆಂಟ್ ಸೀಕ್ರೆಟ್ಸ್. ಅಂಡ್ ಮೋರ್ ಕಮಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಆಸ್ ವೆಲ್.